ಇಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಕನಕಪುರ ರೌಂಡ್ಸ್ ಹಾಕಲಿದ್ದಾರೆ. ಡಿಕೆಶಿ ಸಿಎಂ ಆದ ನಂತರ ಮೊದಲ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಕೈಗೊಂಡಿದ್ದಾರೆ. ಇಂದು ಕನಕಪುರ ರೌಂಡ್ ಹಾಕಲಿದ್ದಾರೆ. ಕನಕಪುರದ ಜನತೆಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಕನಕಪುರ ಕ್ಷೇತ್ರದ 20 ಗ್ರಾಮಗಳಿಗೆ ಡಿಕೆ ಶಿವಕುಮಾರ್ ಅವರು ಇವತ್ತು ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ಕ್ಷೇತ್ರದಾದ್ಯಂತ ಸಂಚಾರವನ್ನ ಮಾಡಲಿದ್ದಾರೆ. ಹಾರೋಹಳ್ಳಿ ಸರ್ಕಲ್ನಿಂದ ಧನ್ಯವಾದ ಯಾತ್ರೆಯನ್ನ ನಡೆಸಲಿದ್ದಾರೆ. ಕನಕಪುರದಲ್ಲಿ ರಾತ್ರಿ 10ಕ್ಕೆ ಕ್ಷೇತ್ರ ಪ್ರವಾಸ ಅಂತ್ಯವಾಗುತ್ತೆ. ರಾತ್ರಿ 10 ಗಂಟೆಯ ಬಳಿಕ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗಲಿದ್ದಾರೆ. ಕನಕಪುರದ ಜನತೆಗೆ ಧನ್ಯವಾದವನ್ನ ತಿಳಿಸಲಿದ್ದಾರೆ. ಪ್ರತಿ ಬಾರಿಯೂ ಕೂಡ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಅವರಿಗೆ ಅಭೂತಪೂರ್ವವಾದಂಥ ಮತಗಳನ್ನು ಹಾಕುವ ಮುಖಾಂತರವಾಗಿ ಡಿಕೆ ಶಿವಕುಮಾರ್ ಅವರನ್ನ ಗೆಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಇಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಕನಕಪುರ ರೌಂಡ್ಸ್ ಹಾಕಲಿದ್ದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಕೂಡ ಕ್ಷೇತ್ರ ಸಂಚಾರ ಇರಲಿದೆ. ಕೃತಜ್ಞತಾ ಸಮರ್ಪಣಾ ಹೆಸರಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಇಂದು ಮೆಟ್ರೋ ಹತ್ತಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಟ್ರಾಫಿಕ್ ಸಮಸ್ಯೆ ಆಗದಂತೆ ಮೆಟ್ರೋದಲ್ಲೇ ಪ್ರಯಾಣ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ವಿಧಾನಸೌಧ ಕನಕಪುರ ಈ ರಸ್ತೆವರೆಗೂ ಕೂಡ ಮೆಟ್ರೋ ಬಳಕೆಯನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಕನಕಪುರ ರೌಂಡ್ಸ್ ಹಾಕಲಿದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ, ಅದ್ರ ಜೊತೆಗೆ ಸಾರ್ವಜನಿಕರು ಬಳಸುವಂತಹ ಏನು ಮೆಟ್ರೋ ಬಳಸುವ ಮುಖಾಂತರವಾಗಿ ಕನಕಪುರದ ವಿಚಾರವಾಗಿ ಒಂದಷ್ಟು ಸಿಎಂ ಆದ ನಂತರವಾಗಿ ಈಗ ಪ್ರಮುಖವಾಗಿ ಮೊದಲ ಬಾರಿಗೆ ಹೋಗ್ತಾ ಇರುವಂಥದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಎಸ್ ರೂಪ, ಕನಕಪುರಕ್ಕೆ ಇವತ್ತು ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಅವರು ತಮ್ಮ ಹುಟ್ಟೂರಿನತ್ತ ಅಂದ್ರೆ ಕನಕಪುರಕ್ಕೆ ಹೋಗ್ತಾ ಇದ್ದಾರೆ. ಕೃತಜ್ಞತಾ ಭಾವವನ್ನ ಅಂದ್ರೆ ಅವರಿಗೆ ಅಲ್ಲಿನ ಜನರಿಗೆ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಇವತ್ತು ಅವರು ಬೆಂಗಳೂರಿನಿಂದ ಕನಕಪುರ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಂದ್ರೆ ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧ ಮೆಟ್ರೋ ಸ್ಟೇಷನ್ ನಿಂದ ಅಂದ್ರೆ ಜೀರೋ ಟ್ರಾಫಿಕ್ ತಪ್ಪಿಸಲು ಅಂದ್ರೆ ಅವರು ನಿವಾಸದಿಂದ ಮೆಟ್ರೋ ಸ್ಟೇಷನ್ ವರೆಗೂ ವಿಧಾನಸೌಧ ಮೆಟ್ರೋ ಸ್ಟೇಷನ್ ವರೆಗೂ ಅವರು ತಮ್ಮ ಸರ್ಕಾರಿ ಬಳಸ್ತಾರೆ. ಅಲ್ಲಿಂದ ನೇರವಾಗಿ ಅವರು ಮೆಟ್ರೋದ ಮೂಲಕ ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ ಮೆಟ್ರೋ ಮೂಲಕ ಸೀದಾ ಕನಕಪುರದ ಕೊನೆಯ ಏನು ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿವರೆಗೂ ಕೂಡ ಅವರು ಮೆಟ್ರೋದಲ್ಲಿ ಪ್ರಯಾಣವನ್ನ ಬೆಳೆಸ್ತಾರೆ. ಅಂದ್ರೆ ಜೀರೋ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅನ್ನುವಂತ ಒಂದು ರೀತಿಯಲ್ಲಿ ತಮ್ಮ ಹುಟ್ಟೂರಿನತ್ತ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರೋದು ಒಂದು ರೀತಿಯಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು. ಅಲ್ಲಿಂದ ಅವರು ತಮ್ಮ ಹಾರೋಹಳ್ಳಿ ಅಂದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸೇರುವಂತಹ ಹಾರೋಹಳ್ಳಿ ಸರ್ಕಲ್ಗೆ ಹೋಗಿ ಅಲ್ಲಿಂದ ಅವರು ಕನಕಪುರ ಸರೌಂಡಿಂಗ್ ಹಾರೋಹಳ್ಳಿ ಸೇರಿದಂತೆ 20 ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಅಲ್ಲಿನ ಜನರಿಗೆ ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ತಮ್ಮ ಹುಟ್ಟುಗಳ ಅಂದ್ರೆ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ರಾಜಕೀಯ ಒಂದು ಜೀವನದಲ್ಲಿ ಅಪಾರವಾದಂತ ಒಂದು ಅಲ್ಲಿನ ಜನರು ಅವರನ್ನ ಕೈ ಹಿಡಿದಿದ್ದಾರೆ. ಇಲ್ಲಿವರೆಗೂ ಅಂದ್ರೆ ಒಂದು ಅವರ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರ ಸಿಎಂ ಆಗುವವರೆಗೂ ಕೂಡ ಆ ಭಾಗದ ಜನರ ಒಂದು ಬೆಂಬಲ ಸಾಕಷ್ಟು ಇದೆ. ಹಾಗಾಗಿ ಅಲ್ಲಿನ ಜನರಿಗೆ ಸಿಎಂ ಆದ ಬಳಿಕ ಅವರು ಮೆಟ್ರೋ ಸ್ಟೇಷನ್ ಮೂಲಕ ಹೋಗಿ ವರ್ಗು ಕೂಡ ಅವ್ರು ಹೋಗ್ತಾರೆ. ಅಂದ್ರೆ ಕೊನೆ ಮೆಟ್ರೋ ಸ್ಟೇಷನ್ಗೆ ಹೋಗಿ ನಂತರ ಅಲ್ಲಿಂದ ತಮ್ಮ ಸರ್ಕಾರಿ ವಾಹನವನ್ನ ಬಳಸಿ ಅಂದ್ರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಯಾವುದೇ ರೀತಿ ಇರೋದಿಲ್ಲ. ಹಾಗಾಗಿ ಅವರು ಹಾರೋಹಳ್ಳಿ ಸರ್ಕಲ್ ಹೋಗಿ ತುಂಗಡಿ ಮತ್ತೆ ಬೇಕುಪ್ಪೆ ಸರ್ಕಲ್, ನಾರಾಯಣಪುರ, ಕೋಡಿಹಳ್ಳಿ ಸೇರಿದಂತೆ ಹಲವಾರು ಒಂದು ಗ್ರಾಮಗಳಿಗೆ ಭೇಟಿ ನೀಡುತ್ತಾರೆ. ಸುಮಾರು 20 ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಅಲ್ಲಿನ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಸಲುವಾಗಿ ಇವತ್ತು ಆ ಒಂದು ಪ್ರವಾಸವನ್ನ ಕೈಗೊಂಡಿದ್ದಾರೆ. ರೂಪಾ, ಪ್ರಮುಖವಾಗಿ ರೆಹಮಾನ್, ಪ್ರತಿ ಬಾರಿಯೂ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಕನಕಪುರದ ಜನತೆ ಡಿಕೆ ಶಿವಕುಮಾರ್ ಅವರನ್ನ ಕೈ ಬಿಟ್ಟಿಲ್ಲ. ಇಲ್ಲಿವರೆಗೂ ಕೂಡ ಸಿಎಂ ಸ್ಥಾನದವರೆಗೂ ಕೂಡ ತಂದು ನಿಲ್ಲಿಸಿರುವಂತಹ ಜನತೆಗೆ ಕೃತಜ್ಞತಾ ಸಮರ್ಪಣಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಇದರ ಮುಖಾಂತರವಾಗಿ ಕನಕಪುರದ ಜನತೆಗೆ ಧನ್ಯವಾದವನ್ನು ತಿಳಿಸ್ತಾ ಇರುವಂಥದ್ದು. ಬಹಳ ವಿಶೇಷವಾದ ರೀತಿಯಲ್ಲೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೌದು ರೂಪ, ಸಹಜವಾಗಿ ಅವರು ಯಾಕಂದ್ರೆ ಅದು ಹುಟ್ಟೂರು ಹಾರೋಹಳ್ಳಿ ಏನು ಆ ಭಾಗದಿಂದ ಹಿಡಿದು ಅವರು ಜನರು ಅವರನ್ನ ಕೈ ಹಿಡಿದಿದ್ದಾರೆ. ಯಾವುದೇ ಒಂದು ಎಲೆಕ್ಷನ್ ಆಗಿರ್ಲಿ, ಅವರು ಮತ್ತೆ ಅವರ ಸಹೋದರ ಡಿ ಕೆ ಸುರೇಶ್ ಅವರಾಗಿರ್ಲಿ, ಓವರ್ ಆಲ್ ಅವರ ಕುಟುಂಬದವರಿಗೆ ಒಂದು ದೊಡ್ಡ ಅಭಿಮಾನಿ ಬಳಗವನ್ನೇ
ಅಲ್ಲಿ ಇದೆ. ಹಾಗಾಗಿ ಅಲ್ಲಿನ ಜನರಿಗೆ ಮೊದಲು ಅವರಿಗೆ ನೆನಪಾಗೋದು. ನೀವು ನೋಡ್ತಾ ಇರಬಹುದು, ಒಂದು ಗಮನಿಸಿದ್ರೆ ಗೊತ್ತಾಗುತ್ತೆ, ಅವರು ದೈವ ಭಕ್ತರು. ಸಿಎಂ ಆದ ಬಳಿಕ ಅವರು ಮೊದಲು ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿದ್ರು. ಆ ದೇವಸ್ಥಾನಗಳ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ನಂತರ ಅವರಿಗೆ ನೆಕ್ಸ್ಟ್ ಅಂದ್ರೆ ಅವರಿಗೆ ಒಂದು ದೇವರ ರೂಪದಲ್ಲಿ ಕಾಣೋದು ಅವರ ಒಂದು ಮತದಾರರು. ಹಾಗಾಗಿ ಅವರ ಒಂದು ಹುಟ್ಟೂರು ಆಗಿರಬಹುದು, ಪ್ರತಿಯೊಂದು ಆ ಒಂದು ಮತದಾರ ಕ್ಷೇತ್ರ ಏನಿದೆ ಅಂದ್ರೆ ಪ್ರತಿಯೊಂದು ಮೊದಲ ಎಲೆಕ್ಷನ್ ನಿಂದ ಹಿಡಿದು ಇಲ್ಲಿವರೆಗೂ ಸಿಎಂ ಆಗುವವರೆಗೂ ಕೂಡ ಅವರನ್ನ ಹೊತ್ತು ಮೆರೆಸಿದ್ದಾರೆ. ಹಾಗಾಗಿ ಅಲ್ಲಿನ ಜನರಿಗೆ ಈಗಾಗಲೇ ಕೂಡ ಅಲ್ಲಿ ಕೂಡ ಪ್ರತಿಯೊಂದು ಗ್ರಾಮಗಳಲ್ಲಿ ಅಂದ್ರೆ 20 ಗ್ರಾಮಗಳಲ್ಲಿ ಕೂಡ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ತಮ್ಮ ಒಬ್ಬ ನಾಯಕ ಸಿಎಂ ಆಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಊರಿಗೆ ಬರ್ತಾ ಇದ್ದಾನೆ ಅನ್ನುವಂಥದ್ದು. ಹಾಗಾಗಿ ಅವರನ್ನ ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣಕ್ಕೆ ಸೇರಿದೆ. ಹಾಗಾಗಿ ಒಂದು ದೊಡ್ಡ ಮಟ್ಟಿಗೆ ಸೆಲೆಬ್ರೇಷನ್ ಅನ್ನ ಅಲ್ಲಿನ ಅಭಿಮಾನಿಗಳು ಕೂಡ ಮಾಡ್ಲಿಕ್ಕೆ ಎಲ್ಲಾ ರೀತಿ ತಯಾರಿಯನ್ನ ನಡೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ನಿವಾಸದಿಂದ ಡಿ.ಕೆ. ಶಿವಕುಮಾರ್ ಅವರು ಹೊರಡುತ್ತಾರೆ. 10 ಗಂಟೆಯಿಂದ ವಿಧಾನಸೌಧ ಮೆಟ್ರೋ ಸ್ಟೇಷನ್ ನಿಂದ ಕನಕಪುರದ ಕೊನೆಯ ಮೆಟ್ರೋ ಸ್ಟೇಷನ್ ವರೆಗೂ ಕೂಡ ಅವರು ಹೋಗಿ ಅಲ್ಲಿಂದ ಪ್ರವಾಸವನ್ನು ಕೈಗೊಂಡು ತಮ್ಮ ಹುಟ್ಟೂರಿನ ಜನರಿಗೆ, ತಮ್ಮ ಮತದಾರರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಇಂದು ನಿರ್ಧಾರವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ರೂಪಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೆಹಮಾನ್.